पंतप्रधान नरेंद्र मोदी यांच्या वाढदिवसानिमित्त शहरात नमो युवा रन आयोजित करण्यात येत आहे, असे भाजपचे राज्य उपाध्यक्ष अनिल बेनके यांनी सांगितले। रविवारी बेळगाव येथे पत्रकारांशी बोलताना ते म्हणाले की जगाने पाहिलेला अप्रतिम नेता पंतप्रधान नरेंद्र मोदी यांच्या वाढदिवसानिमित्त केक कापण्याऐवजी आपण त्यांचा वाढदिवस लोकसेवा करून व देश नशामुक्त करण्यासाठी प्रयत्न करून साजरा करावा। नमो युवा रन ದೇಶದ ಪ್ರಧಾನಿ ಜಗತ್ತಿನ ನೆಚ್ಚಿನ ನಾಯಕರು ಸನ್ಮಾನ್ಯ ನರೇಂದ್ರ ಮೋದಿ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಬರ್ತ್ಡೇ ಅಂದ್ರ ಹುಟ್ಟುಹಬ್ಬ ಹೆಂಗ ಸೆಲೆಬ್ರೇಟ್ ಮಾಡಬೇಕಂದ್ರೆ ಇದು ಒಂದು ಉದಾಹರಣೆ। ಕೇಕ್ ಕಟ್ ಮಾಡೋಕ್ಕಿಂತ ಬಿಟ್ಟು ನೀವು ಹುಟ್ಟುಹಬ್ಬ ಹೆಂಗ ಆಚರಿಸಬೇಕಂದ್ರ ಜನರ ಸೇವೆ ಮಾಡಬೇಕು, ನಶಾ ಮುಕ್ತ ಭಾರತ ಆಗಬೇಕಂತ ಒಂದು ಇದರ ಬಗ್ಗೆ ಗುರಿ। ದೇಶದಲ್ಲಿ ಯಾವುದೂ ಪರಿಸ್ಥಿತಿ ನಶಾ ಆಗಬಾರದು, ನಶಾ ಮುಕ್ತಿ ದೇಶ ಆಗಬೇಕು, ಎಲ್ಲರೂ ಸುಸಂಸ್ಕೃತ ಆಗಬೇಕು, ದೇಶ ಪ್ರೇಮ ಆಗಬೇಕು, ಜೊತೆ ಎಲ್ಲರೂ ಹೆಲ್ದಿ ಇರ್ಬೇಕಂತ ಒಂದು ಗುರಿ। ಹಿಂಗಾಗಿ ಇಡೀ ದೇಶದಲ್ಲಿ ಇವತ್ತು ನಮೋ ಯುವರನ್ನು ಆಯೋಜಿಸಿ ಇವತ್ತು ಒಂದು ಇಡೀ ಜಗತ್ತಿಗೆ ಒಂದು ದಾರಿ ತೋರಿಸಿದ್ದಾರೆ। ಹಿಂಗಾಗಿ ನಾವು ಕೇಕ್ ಕಟ್ ಮಾಡೋಕ್ಕಿಂತ ಬಿಟ್ಟು ಜನರ ಸೇವೆ ಮಾಡುವುದೊಂದು ವಿಶೇಷವಾಗಿ ಸಂಗತಿ। ಎಲ್ಲರಿಗೂ ಇನ್ನೊಂದ್ಸಲ ಸನ್ಮಾನ್ಯ ಮೋದಿ ಅವರ ಜನ್ಮ ಹುಟ್ಟುಹಬ್ಬದ ಶುಭಾಶಯಗಳು। ಬೆಳಗಾವಿ ನಾರ್ತ್ ಬಗ್ಗೆ ಹೇಳ್ಬೇಕಂದ್ಮೇಲೆ ನಿಯರ್ ಅಬೌಟ್ 500ಕ್ಕಿಂತ ಜಾಸ್ತಿ ರನ್ನರ್ಸ್ ಬರ್ತಾರು। ಅದ ಕಾಂಪಿಟಿಷನ್ ಅದ, ಹಿಂಗ್ ಓಡಿ ಹೋಗಿ 3 ಕಿಲೋಮೀಟರ್ ಓಡಿ ಮತ್ತೆ ಇಲ್ಲೇ ಕಿಲ್ಲಾಗ ವಾಪಸ್ ಬರಬೇಕು। ಹಿಂಗ್ ಒಟ್ಟಾರಾಗಿ ನನ್ನ ಅಭ್ಯಾಸ ಪ್ರಕಾರ 500ಕ್ಕಿಂತ ಜಾಸ್ತಿ ಜನರು ಪಾರ್ಟಿಸಿಪೇಟ್ ಮಾಡ್ತಾರೆ। देशातील जनता एक दिलाने राहिली पाहिजे आणि लोकांनी आरोग्याकडे लक्ष दिले पाहिजे। या दृष्टीने नमो युवा रन आयोजित करण्यात येत असून यात 500 जण सहभागी होणार असल्याचे त्यांनी सांगितले। संकल्प शिंदे, KMM मराठी, बेळगाव।